ನಮ್ಮ ಒಳಗೆ ಏನೇನದ, ನಮ್ಮೊಳಗೆ ಒಂದು ದಿವ್ಯತ ಅದ ಅಂತಾನ ಯೋಗ ಶಾಸ್ತ್ರಜ್ಞ ಪತಂಜಲಿ. ನಮ್ಮ ಒಳಗೆ ಒಂದು ಬೆಳಕದ, ಅದು ಪ್ರಶಾಂತ, ಅದು ಅನಂತ, ಅದು ಕೇವಲ ಬೆಳಕ, ಆರದ ಬೆಳಕ. ಅದೊಂದು ಬಗೆಯ ಜ್ಞಾನ, ಆತ್ಮಜ್ಞಾನ, ಆತ್ಮನ ಅರಿವ, ಪ್ರಜ್ಞೆ, ಆತ್ಮ ಪ್ರಜ್ಞೆ ಅಂಥದ್ದೊಂದು ಅದೇ ಮಹಾಪ್ರಜ್ಞೆ. ಅದು ಹೊರಹೊಮ್ಮಬೇಕಾದರೆ ಏನು ಮಾಡಬೇಕನ್ನೋದೇ ಪ್ರಶ್ನೆ ಶಿಷ್ಯ ಕೇಳಿದ್ದು. ಪತಂಜಲಿ ಏನು ಹೇಳ್ತಾರೆ, ಬಹಳ ಸರಳದ, ಅದಕ್ಕೆ ನೀನು ಯೋಗ ಮಾಡಬೇಕು ಅಂತ ಹೇಳಿದ. ಆ ಯೋಗದಲ್ಲಿ 2 ಭಾಗ ಮಾಡಿದ. ಒಂದು ಭಾಗ ನೋಡೇವಿ, 2ನೇ ಭಾಗ ಈಗ ಶುರುವಾಗ್ತದೆ. ಇಷ್ಟೆಲ್ಲ ತಯಾರಿ ಆದ ಬಳಿಕ ಇನ್ನು ಅಂತರಂಗದ ಯೋಗ ಅದು ಮಾಡಬೇಕು. ಅಂದರೆ ಹೊರಹೊಮ್ತದೆ. ಒಬ್ಬ ಸಂತ ತಯಾರಾಗ್ತಾನ, ಒಬ್ಬ ಮಹಾತ್ಮನಾಗ್ತಾನ, ಸಾಮಾನ್ಯನೇ ಒಬ್ಬ ಭಿಕ್ಷುಕನೇ ಮಹಾರಾಜನಾಗ್ತಾನ, ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯನಾಗ್ತಾನ, ಸಾಮಾನ್ಯರೇ ಎಲ್ಲರೂ ಸಾಮಾನ್ಯರೇ, ಆ ಬಳಿಕ ಅಸಾಮಾನ್ಯ. ಅದಕ್ಕೇನು ಮಾಡಬೇಕು ಅಂದರೆ ಒಂದಿಷ್ಟು ಯೋಗ ಮಾಡಬೇಕು ನೋಡು. ಅಂತರ್ಯೋಗ ಅದನ್ನು ಮಾಡಬೇಕು. ಏನದು? ಪತಂಜಲ ಹೇಳ್ತಾನೆ, ಸಂಯಮ. ಸಂಯಮ ಬಹಳ ಒಳ್ಳೆ ವಿಧಾನ ಇದು. ಸಂಯಮ ಮಾಡಬೇಕು. ಆವಾಗ ಶಿಷ್ಯ ಕೇಳ್ತಾನೆ ಸಂಯಮ ಅಂದರೆ ಏನು? ಗುರು ಪತಂಜಲ ಹೇಳ್ತಾನೆ ಸಂಯಮ ಅಂದರೆ ತ್ರಯಂ ಏಕತ್ರ ಸಂಯಮ. ಈ 3 ಈ ವಸ್ತುವಿನೊಳಗೆ ನೀವು ಮಾಡಿದರೆ ಅದಕ್ಕೆ ಸಂಯಮ. ಯಾವ 3? ಅದಕ್ಕೆ ಮೊದಲನೇ ಸೂತ್ರದಾಗ ಹೇಳ್ತಾನೆ ಧಾರಣ, 2ನೇ ಸೂತ್ರದಲ್ಲಿ ಧ್ಯಾನ, 3ನೆಯ ಸೂತ್ರದಲ್ಲಿ ಸಮಾಧಿ. 3 ಈ 3ರ ಒಂದು ಮೇಳದ ಅಲ್ಲ, ಇದಕ್ಕೆ ಸಂಯಮ. ಬಹಳ ಮಹತ್ವದ 3 ಅಂಗಗಳಿವೆ. ಏನದು 3? ದೇಶಬಂಧ, ಚಿತ್ತಸ್ಯ ಧಾರಣ. ಚಿತ್ತ ಅಂತ ನಮ್ಮೊಳಗದ, ಚಿತ್ತ ಅಂತದ. ಚಿತ್ತ ಅಂದರೆ ಅದು ಒಳಗಿರುವಂಥ ಒಂದು ಕರಣ, ಅಂತಃಕರಣ. ಒಳಗಿರುವ ಕರಣ ಅಂತಃಕರಣ. ಅದು ಬಹಳ ಸಬಲವಾದ ಮಹತ್ವದ ಕರಣ. ಆ ಅಂತಃಕರಣದೊಳಗೆ ಇವೆಲ್ಲ ಇರೋದು. ಏನಿರ್ತದೆ ಒಳಗೆ? ಭಾವನೆಗಳು, ವಿಚಾರಗಳು, ಆಲೋಚನೆಗಳು, ಕನಸುಗಳು ಎಲ್ಲ ಇರೋದು ಅದರೊಳಗೆ. ಇಂಥದೊಂದು ಚಿತ್ತು ಎಲ್ಲರೊಳಗದ. ಈ ಚಿತ್ತ ಇರೋದರಿಂದಲೇ ನಾವು ನೋಡ್ತೇವೆ, ಕೇಳ್ತೇವೆ, ಮಾಡ್ತೇವೆ, ವಿಚಾರ ಮಾಡ್ತೇವೆ, ನಾಶನೂ ಮಾಡ್ತೇವೆ, ಬೆಳಿತೀವಿ. ಏನು ಬೇಕಾದ ಮಾಡೋದು ಯಾವುದು ಅಂದರೆ ಒಳಗಿರುವಂಥ ಅಂತಃಕರಣ ಅಥವಾ ಚಿತ್. ಅದಕ್ಕೆ ಚಿತ್ ಅಂತ ಅಂದರೆ ಭಾವನೆಗಳ, ವಿಚಾರಗಳ, ಆಶೆಗಳ ಆಶಯ. ಅದಕ್ಕೆ ಚಿತ್. ಸುಮ್ಮನೆ ಒಂದು ಅದ ಮನಸ್ಸಂತ ಏನು ಕರೀತಿರಲ್ಲ ಹಾಗೆ, ಅದು ಚಿತ್. ಇಂಥ ಚಿತ್ ದೇಶಬಂಧ. ಈ ಚಿತ್ತ ಇಲ್ಲದೆ ಇದ್ದರೆ ಇದನ್ನು ನೋಡಲಿಕ್ಕಾಗೋದಿಲ್ಲ. ಚಿತ್ತ ಬೇಕು. ಅದಕ್ಕೆ ಅನ್ನೋದಲ್ಲ ಚಿತ್ತುಗೊಟ್ಟು ಕೇಳು ಅಂತಾರೆ, ಚಿತ್ತುಗೊಟ್ಟು ಮಾಡು, ಚಿತ್ತುಗೊಟ್ಟು ಉಣ್ಣು ಅಂತಾರೆ. ಯಾಕಡ್ರೆ ಉಣ್ತಿ, ಯಾಕಡ್ರೆ ನೋಡ್ತಿ, ಎಲ್ಲ ಉಣ್ಣು ಸರಿಯಾಗಿ. ಪೇಪರ್ ಓದಾಕತ್ತಾನ ಉಣ್ಣಾಗ ಯಾವುದು ಮಹತ್ವದ್ದು? ಪೇಪರ್ ಮಹತ್ವದ್ದೋ, ಉಣ್ಣೋದು ಮಹತ್ವದ್ದೋ ಹೇಳಿ?
ತಾಯಿ ಬಂದ್ಲು, ಪೇಪರ್ ಕಸಿದು ಒಂದು ಕೆಲಸ ಮಾಡು, ಉಣ್ಣರೆ ಉಣ್ಣು, ಓದರೆ ಓದು. ಎಂಥ ನಾನು ಇಷ್ಟು ಅಡಿಗೆ ಮಾಡಬೇಕಾದ್ರೆ 4 ತಾಸು ಎಷ್ಟು ಅದನ್ನು ಮಾಡಿ ಮಾಡಿ ಎಲ್ಲ ಮರೆತು ಅದನ್ನು ಮಾಡಿ ಇಟ್ಟರೆ 1 ನಿಮಿಷ ಅದನ್ನು ರುಚಿ ನೋಡೋಕ್ಕೆ ಅವಕಾಶನೇ ಇಲ್ಲದ ಬಳಿಕ ಅದೇನು ಊಟ? 4 ತಾಸು ಅವ್ರು ಕಷ್ಟಪಟ್ಟು ರುಚಿ ಮಾಡಿ ಇಟ್ಟದ್ದನ್ನು 10 ನಿಮಿಷದಲ್ಲಿ ರುಚಿ ನೋಡಬಾರದೇನು? ನೀವು ಆ ಪೇಪರ್ ಓದಕ್ಕೆ ಶುರು ಮಾಡಿ. ಪೇಪರ್ದಾಗ ಏನಿರ್ತದೆ? ಹೊಡೆದರು ಬಡದರು, ಅವ್ರು ಹಂಗೆ ಹೇಳಿದರು, ಇವ್ರು ಹಿಂಗೆ ಹೇಳಿದರು, ಎಲ್ಲ ಥರ ಪರಸ್ಪರ ವಿರುದ್ಧ. ಇವು ಊಟ ಮಾಡಕತ್ತೇನೆ, ಅವಾಗ ಹೋಳಿಗೇನು, ಹುಗ್ಗೇನು, ತುಪ್ಪೇನು, ಬೆಣ್ಣೆನು ಎಲ್ಲ ಏನೂ ಇಲ್ಲ, ಎಲ್ಲ ಇದೆ. ಓದು ಅವಾಗೆಲ್ಲ ಯಾವಾಗ ಏನು ಮಾಡಬೇಕು ಅವಾಗ ಮಾಡಬೇಕು. ಮಲ್ಗಾಗ ಓದ್ತಾರೆ, ಮಲ್ಗಾಗ ಮಲ್ಕೋಬೇಕು, ಉಣ್ಣಾಗ ಉಣಬೇಕು, ಕೆಲಸ ಮಾಡಕ್ಕೆ ಕೆಲಸ ಮಾಡಬೇಕು, ಓದಾಗ ಓದಬೇಕು, ಕುಂಡ್ರಾಗ ಕುಂಡ್ರಬೇಕು, ನಡ್ಯಾಗ ನಡಿಬೇಕು. ಪೇಪರ್ ಹಿಡ್ಕೊಂಡು ದಾರ್ಯಾಗ, ಕಾದಂಬರಿ ಹಿಡ್ಕೊಂಡು ದಾರ್ಯಾಗ ಹೊಂಟ, ಅದು ಗಾಂಧಿ ಚೌಕ್ನಾಗ. ದಾರಿ ಹಂಗೆ ಕಾಣೋದು, ಅದನ್ನು ಅದು ಅದ್ರಾಗ ಮಜಾ ಇರ್ತದೆ ಓದೋದ್ರಾಗ. ಆ ಕಥೆಯೊಳಗೆ ಅದೊಂದು ಆಕ್ಸಿಡೆಂಟ್ ಆಗಿತ್ತು ಕಥೆಯಾಗ, ಅದನ್ನು ಒಳ್ಳೆಯ ಆಸಕ್ತಿಯಿಂದ ಓದ್ತಿದ್ದ. ಇವನು ಆಕ್ಸಿಡೆಂಟ್ ಆಗ್ತದಂತ ಗೊತ್ತೇ ಇಲ್ಲ. ಯಾವಾಗ ಏನು ಮಾಡಬೇಕು ಅದನ್ನೇ ಮಾಡಬೇಕಲ್ಲ, ಹೌದಲ್ಲ ಹೇಳಿ? ಯಾವಾಗ ಏನು ಮಾಡಬೇಕು? ಜೀವನ ಅಂದ್ರೆ ಏನು? ಚಂದಿರೋದು. ನಿಸರ್ಗ ನೇಮ್ ಮಾಡ್ಯದ, ಯಾವಾಗ ಮಾಡಬೇಕು ಅದನ್ನೇ ಮಾಡಬೇಕು. ಹುಡುಗರಿದ್ದಾಗ ಆಡಬೇಕು, ಹುಡುಗರಿದ್ದಾಗ ಚೆನ್ನಾಗಿ ಓದಬೇಕು, ಹೌದಲ್ಲ? ಮಧ್ಯ ವಯಸ್ಸು ಬಂದರೆ ಚೆನ್ನಾಗಿ ದುಡಿಬೇಕು, ಎಲ್ಲರನ್ನ ರಕ್ಷಿಸಬೇಕು. ಮುಪ್ಪಾದ ಬಳಿಕ ತನಗೇನು ತಿಳಿತದ ಒಳ್ಳೇದು ಏನೇನು ತನ್ನ ಜೀವನದಾಗ ಅನುಭವಿಸಾನ 4 ಹುಡುಗರು ಕೂಡಿಸ್ಕೊಂಡು ಹೇಳಬೇಕು. ಆ ಬಳಿಕ ಇನ್ನಷ್ಟು ವಯಸ್ಸಾದರೆ ಶಿವ ಅಂತ ಇಷ್ಟ ಇರೋದು ಜೀವನ. ಇವ ಅದನ್ನು ಇಲ್ಲಿ ಮಾಡ್ತಾನೆ, ಇದನ್ನು ಅಲ್ಲಿ ಮಾಡ್ತಾನೆ, ಗದ್ದಲ ಮಾಡ್ಕೊಂಡು ಒಟ್ಟು ಸಂಕರ ಮಾಡಿ ಒಂಥರ ಅಸ್ತವ್ಯಸ್ತ ಆಯಿತು ಅಂದರೆ ಏನಪ್ಪ ಬದುಕಿನಾಗ ಏನದು ಅಂತಿರ್ತಾನೆ. ಯಾಕೆ ಅಸ್ತವ್ಯಸ್ತ ಆಗಿದೆ. ಮಕ್ಕಳಾಗ ಹೇಳ್ತಾನೆ, ಎದ್ದಾಗ ಮಕ್ಕೋತಾನೆ, ಹೇಳ್ಬೇಕಾದಾಗ ಹೇಗದ ಹೇಳಿ. ಸೂರ್ಯ ಯಾಕೆ ಬರ್ತಾನೆ ಹಗಲ? ಏನೂ ಮಾಡಿಬಿಡ್ರು, ಸ್ವಚ್ಛಾಗಿ ನಾ ಬೆಳಕಾಗಿ ಕೊಡ್ತೀನಿ, ಆರಾಮಾಗಿ ಕೆಲಸ ಮಾಡ್ರಿ ಅಂತ ಹೇಳ್ದ. ರಾತ್ರಿ ನಾ ಹೋಗ್ತೀನಿ ಮಕ್ಕೊಳ್ರಿ ಅಂತ ಹೇಳಿ ಗುಡ್ ಬಾಯ್ ಅಂತ ಹೇಳಿ ಹೋದ. ಇವ್ರು ರಾತ್ರಿ ಅವನು ಕಳಿಸಿ ರಾತ್ರಿ ತುಂಬ ಎತ್ತರಾಗಿ ನಶಿಕ್ನಾಗ ಮಕ್ಕೊಂಬಿಟ್ಟು. ಮಲಗಬಾರ್ದತ್ತಲ್ಲ, ಜೀವನದಾಗ ಒಂದು ಕ್ರಮ ಇರಬೇಕು. ಕ್ರಮನೇ ಇಲ್ಲದೆ ಇದ್ರೆ ಯೋಗ ಮಾಡೋದು ಹೇಗೆ? ಯೋಗ ಅಂದ್ರೆ ಏನು? ಜೀವನ ಕ್ರಮ ಅದೊಂದು ಚೆನ್ನಾಗಿರಬೇಕು. ಉಣ್ಣಾಗ ಉಣ್ಣೋದು, ನಡ್ಯಾಗ ನಡೆಯೋದು, ಮಾಡಾಗ ಮಾಡೋದು, ಮಲಗಾಗ ಮಲಗೋದು, ಯಾವುದೇ ಇದ್ರೂ ನಿಶ್ಚಿಂತವಾಗಿ ಮಲಗೋದು. ಒಬ್ಬ ಜನ್ ಬೌದ್ಧ ಗುರು ಇದ್ದ ಜಪಾನ್ ದೇಶದಾಗ. ಅವನ ಹತ್ತಿರ ಒಬ್ಬ ಶಿಷ್ಯ ಹೋದ, ಬಹಳ ದೊಡ್ಡ ಸಾಹುಕಾರ, ಶ್ರೀಮಂತ. ಹೋಗಿ ಹೇಳ್ದ, ಗುರುಗಳೇ ನಾನು ಜನ್ ಅನುಭವ ಮಾಡ್ಕೋಬೇಕು ಅಂದರೆ. ಜನ್ ಅನುಭವ ಅಂದರೆ ಒಂಥರ ಸತೋರಿ ಬುದ್ಧತ್ವ ಅಂದರೆ ಬಹಳ ಆನಂದದ ಒಂದು ಸ್ಥಿತಿ ಅದು ಜನ್ ಅನುಭವ. ಅದನ್ನು ಮಾಡ್ಕೋಬೇಕು. ಅದಕ್ಕೇನು ಉಪಾಯ ಅಂತ ಕೇಳ್ದ. ಅವ ಗುರು ಹೇಳ್ತಾನೆ, ಜನ್ ಗುರು ಹೇಳ್ತಾನೆ, ಬಹಳ ಸರಳ ಉಪಾಯೋ, ಇಲ್ಯಾಕೆ ಬಂದಿಷ್ಟು ದೂರ ಅಂದ. ಏನು ಉಪಾಯ ಅಂತ ಕೇಳ್ದ. ಮಲಗಾಗ ಮಲಗಬೇಕು, ಏಳಾಗಿ ಏಳಬೇಕು, ಇಷ್ಟು ಮಾಡು ಅಂದ. ಮತ್ತೆ ಎಲ್ಲರೂ ಅದನ್ನೇ ಮಾಡ್ತಾರಲ್ಲ ಅಂತ. ನಾ ಈಗ 50 ವರ್ಷ ಅದನ್ನೇ ಮಾಡೀನಿ ಅಂದ. ಆತ ಹೇಳ್ದ, ಗುರು ಹಂಗೆ ಮಾಡಿಲ್ಲ, ಮಲಗಾಗ ಚಿಂತೆ ಮಾಡಿದಿ, ಎದ್ದಾಗ ಹೋರಾಟ ಮಾಡಿದಿ. ಹಂಗಲ್ಲ, ಎದ್ದಾಗ ಕೆಲಸ ಮಾಡಬೇಕು, ಮಲಗಾಗ ಮಲಗಬೇಕು, ಮಲಗಾಗ ಮಲಗಬೇಕು, ಏಳಾಗಿ ಏಳಬೇಕು.
ನೀನು ಹಂಗೆ ಮಾಡಿಲ್ಲ, ಹಗಲಿಂದ ರಾತ್ರಿ ಮಾಡಿದಿ, ರಾತ್ರಿದ ಹಗಲು ಮಾಡಿದಿ, ಅದಕ್ಕೆ ಹಿಂಗಾಗ್ಯದ. ನೀನು ಹಾಸಿಗೆ ಹೋಗಿಲ್ಲ, ಚಿಂತೆ ತಗೊಂಡು ಹಾಸಿಗೆ ಹೋಗಿದಿ. ಅದು ಹೆಂಗಾಗ್ತದೆ ಯೋಗ ಅಂದ. ಯೋಗ ಅಂದ್ರೇನು? ಮಲಗಾಗ ಮಲಗೋದು. ಝನ್ ಅವರು ಜಪಾನಿಗಳು ಬಹಳ ಚಲೋ ಯೋಗ ಹೇಳ್ತಾರೆ ಅವರು. ಮಲಗಾಗ ಮಲಗು, ಏಳಾಗ ಏಳು, ಮಾಡಾಗ ಮಾಡು, ಉಣ್ಣಾಗ ಉಣ್ಣು, ಉಣ್ಣಾಗ ಮತ್ತೇನ್ರೆ ಮಾಡಬೇಡ, ಮಾಡಾಗ ಮತ್ತೇನ್ರೆ ಮಾಡಬೇಡ, ಉಣ್ಣಾಗ ಉಣ್ಣು, ಮಾಡುವಾಗ ಮಾಡು. ನೀನು ಅಲ್ಲೇ ಇರಬೇಕು, ಉಣ್ಣುವಾಗ ನೀನು ಅಲ್ಲೇ ಇರಬೇಕು, ನಿದ್ರೆಯೊಳಗೆ ನೀನು ಅಲ್ಲೇ ಇರಬೇಕು. ನೀನೆಲ್ಲರೇ ಹಾಸಿಗೆಲ್ಲಿ, ಹಿಂಗಾಗಬಾರದದ. ನಮ್ದು ಆಗೋದಿಲ್ಲೇನು? ನಮ್ದು ಎಲ್ಲ ಹಗಲು ಏನೇನು ನಡೆದಿರ್ತದ ಜಮಾ ಖರ್ಚು ತಗೊಂಡು ಹೋಗಿ ರಾತ್ರಿ ಹಸಿಯಾಗಿಟ್ಟು ಬಿಡ್ತೇವೆ. ಅದು ತಲೆದಿಂಬದಾಗ ಸೇರ್ಕೊಂಡು 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 ಅದು ನಮಗೆ ಮಲಗೋದೇ ಕಷ್ಟ. ಅದು ಮಲಗೋದಂದ್ರೆ ಏನು? ಯೋಗ. ಅಷ್ಟು ಆನಂದವಾಗಿ ಹಾಸಿಗೆ ಹಿಂಗೆ ಬಂದರೆ ನಿಶ್ಚಿಂತ ಮಕ್ಕೊಂಬಿಡೋದು. ಮತ್ತು ಚಿಂತೆ ನಾಳೆ ಅದಲ್ಲ, ನಾಳಿದ ನಾಳೆ, ಹಿಂದೆ ಯಾಕೆ, ಮಲಗಾಗೆ ಯಾಕೆ, ಉಣ್ಣಾಗೆ ಯಾಕೆ. ಇದೋ ಜನ್ ಬೌದ್ಧರು ಬಹಳ ಚಲೋ ಹೇಳ್ತಾರೆ. ಅವರು ಬಹಳ ಸರಳ ಜೀವನ ಸಾಗಿಸೋದ್ರಾಗ ಯೋಗಿ ಹಂಗಾಗಬೇಕು ಅಂತ ಜನ್ ಮಹಾನುಭಾವರು. ಆತ ಹೇಳ್ತಾನೆ, ಮಲಗಾಗ ಮಲಗು, ಏಳುವಾಗ ಏಳು, ಉಣ್ಣುವಾಗ ಉಣ್ಣು. ಅಷ್ಟೇ ಉಣ್ಣುದು ಅಷ್ಟೇ ಇರಬೇಕು. ಉಣ್ಣುವಾಗ ಉಣಬೇಕು, ಮಲಗಾಗ ಮಲಗಿರ್ಬೇಕು, ಮತ್ತೇನ್ರಿ ಮಾಡಬಾರ್ದು. ಈಗ ಕೂತಿರಲ್ಲ, ಕೇಳಾಗ ಕೇಳಬೇಕು, ಹೇಳಾಗ ಹೇಳಬೇಕು. ಮತ್ತು ಕೇಳಾಗ ಹೇಳಾಗ ನಾವು ಇಬ್ಬರು ಮತ್ತೇನ್ರೆ ಮಾಡ್ಕೊತ ಹೋದೇವಿ ಅಂದ್ರೆ ಅದೇನ ಯಾವ ಫಲ ಸಿಗುತ್ತೆ? ನೀವು ಬಂದು ಎಲ್ಲ ಲೆಕ್ಕಪತ್ರ ಇಲ್ಲೇ ತಗೊಂಡು ಬಂದು ಮಾಡಕ್ಕೆ ಶುರು ಮಾಡಿದರೆ ಯಾರು ನೋಡ್ದಂಗೆ ಹಂಗೆ ಸ್ವಲ್ಪ ಸ್ವಲ್ಪ ತೆಗೆದು ಬರ್ಕೊಂತ, ಎಲ್ಲದಾನ ಇಲ್ಲೇದಾನ, ಎಲ್ಲದಾನ ಇಲ್ಲಿಲ್ಲ. ಹೌದಲ್ಲ? ನಾನು ಹಿಂಗೆ ಹೇಳುವಾಗ ನಾನು ಒಂದು ಯಾವುದರ ಯೋಜನೆ ಮಾಡ್ಕೋತಿದ್ದೆ ಅಂದರೆ ಹೇಳಿದ್ರೆ ಏನದ, ಕೇಳಿದ್ರೆ ಏನದ, ಇವೆರಡು ಯೋಗ ಆಗಬೇಕು. ಬದುಕೋದೇ ಒಂದು ಯೋಗ ಆಗಬೇಕು. ಮುಂಜಾನೆ ಒಂದು 5 ಮಿನಿಟ್ ಯೋಗ ಅಲ್ಲ, ಅಥವಾ ಸಾಯಂಕಾಲ ಒಂದು 10 ನಿಮಿಷ ಯೋಗ ಅಲ್ಲ. ಜೀವನವೇ ಯೋಗ ಆದಾಗ ಒಂದು ಗುರಿಯನ್ನು ತಲುಪ್ತೇವೆ, ವಿಕಾಸ ಆಗ್ತದೆ. ಅದಕ್ಕಾಗಿ ಧಾರಣ ದೇಶಬಂಧ ಚಿತ್ತಸ್ಯ. ಧಾರಣ ಅಂದ್ರೆ ಇಡೋದು, ಮನಸ್ಸನ್ನು ಇದರಾಗರೆ ಇಡೋದು ಅಥವಾ ಇದನ್ನರೇ ಮನಸ್ಸಿನಾಗ ಇಡೋದು. ಇದಕ್ಕೆ ಧಾರಣ ಅಂತ. ಮನಸ್ಸನ್ನು ಈ ಹೂವಿನಲ್ಲಿ ಇಡೋದು. ಇದರ ಅರ್ಥ ಏನು? ಇದರಲ್ಲಿ ಇಟ್ಟ ಬಳಿಕ ಇದ್ಯಾವುದೂ ಇರಬಾರದು. ಟೇಬಲ್ ಅವು ಇವು ಎಲ್ಲ ಇದರಾಗ ಇಟ್ಟಾಗ ಇದೆ, ಅವಾಗ ಧಾರಣ ಅಂತಾರೆ. ಯೋಗ ಶುರುವಾಗ್ತದೆ ಇಲ್ಲಿದು. ಈಗ ನಮ್ದು ಎಲ್ಲ ಕಡೆ ನಾವು ಇಡ್ತೇವೆ, ನಮಗೂ ಮನಸ್ಸು ಇಡಾಕ ಬರ್ತದೆ, ಎಲ್ಲ ಕಡೆ ಇಡ್ತೇವೆ. ಅವ್ರೇನಂತಾರೆ, ಎಲ್ಲ ಕಡೆ ಇಡೋದಂತೂ ಸರಿ, ಈಗ ಯೋಗ ಮಾಡುವಾಗ ಒಂದು ವಸ್ತುವಿನಲ್ಲಿ ಇಡು, ಒಂದರಲ್ಲೇ ಧಾರಣ, ಅದರಲ್ಲೇ ಅದನ್ನು ಇಡೋದು. ಅಥವಾ ಮನುಷ್ಯನಾಗ ಏನೇನೋ ಇರ್ತದಲ್ಲ, ಅದನ್ನೆಲ್ಲ ತೆಗೆದು ಹಾಕಿ ಇದು ಒಂದನ್ನೇ ಒಳಗಿಡೋದು. ಎರಡರಾಗ ಒಂದು, ಯಾವುದು ಬೇಕಾದ್ದು. ಯಾಕೆ? ಈಗ ನೀರ 10 ಕಡೆ ಹಿಂಗೆ ಹರಿದು ಹೋಯಿತು ಅಂದರೆ ಅದಕ್ಕೆ ಶಕ್ತಿ ಕಡಿಮೆ ಇರ್ತದೆ. ಹೌದಲ್ಲ? ಹೇಳಿ. ಒಂದೇ ಕಡೆ ಹರಿತು ಅಂದರೆ ಶಕ್ತಿ, ಬಲಾಢ್ಯ ಶಕ್ತಿ ಬರ್ತದೆ. ಬಲಾಢ್ಯ ಶಕ್ತಿ ಬರ್ತದೆ. ಒಂದೇ ಕಡೆ ಒಂದು ಮುಖವಾಗಿ ಹರಿಯಕ್ಕೆ ಶುರುವಾಯಿತು ಅಂದರೆ, ನೀರ ಒಂದು ಹೊಳೆ ಒಂದೇ ಮುಖವಾಗಿ ಹರಿಯಕ್ಕೆ ಶುರುವಾಯಿತು ಅಂದರೆ, ಈಗಾಗಿಲ್ಲೇನು ಶರಾವತಿಯಲ್ಲಿ ಮ್ಯಾಗಿಂದು ಕೊಳವೆಗಳಲ್ಲಿ ದೊಡ್ಡ ಕೊಳವೆಗಳು, ಅದರಾಗ ಒಂದೇ ಮುಖವಾಗಿ ಕೆಳಗೆ ಬರ್ತಾವ, ಆ ನೀರು ಬರ್ತದೆ. ಎಂಥ ಅದೇನು ಏನಂತೀರ ಅದಕ್ಕೆ? ಟರ್ಬೈನ್ ಹೆಂಗೆ ತಿರುಗ್ತದೆ, ಎಂಥ ಬಲಾಢ್ಯ ಟರ್ಬೈನ್. ಅದು ನಮಗೆ ಅಲಿಗಾಡೋದಿಲ್ಲ ಅಂಥದ್ದು, ಸುಮ್ಮನೆ ಸಹಜ ವಿಪರೀತ ತಿರುಗ್ತಾನೆ ಹೋಗ್ತದೆ. ಸೆಕೆಂದಿಗೆ ಇಷ್ಟು
ಅಷ್ಟು ರೊಟೇಷನ್ ಹಂಗೆ ತಿರುಗಾಕ ಶುರುವಾಗ್ತದೆ. ಯಾಕೆ? ಒಂದು ಮುಖವಾಗಿ ಹರಿದದ. ಈಗ ಆಕಾಶದಿಂದ ಹನಿ ಹನಿಗಳು ಬೀಳ್ತಾವ, ಲಕ್ಷಾಂತರ ಕೋಟ್ಯಂತರ ಹನಿ ಬೀಳ್ತಾವ, ಸಾಗರವೇ ಬೀಳ್ತದೆ, ಆದರೆ ಏನೂ ಹಾನಿ ಮಾಡೋದಿಲ್ಲ. ಯಾಕೆ? ಒಂದು ಇಲ್ಲ, ಒಂದು ಹನಿ ಹನಿಯಾಗಿ ಬೀಳ್ತದೆ, ಯಾರಿಗೂ ಏನೂ ಇದು ಆಗೋದಿಲ್ಲ. ಒಂದು ಮುಖವಾಗಿ ಬಿದ್ದರೆ ಎಲ್ಲ ಹರಿದು ಹೋಗ್ತದೆ. ಅಲ್ಲಿಂದ 2 ಕಿಲೋಮೀಟರ್ ಮ್ಯಾಗಿಂದ 3 ಕಿಲೋಮೀಟರ್ ಮ್ಯಾಗಿಂದ ಮೇಘಗಳಿರ್ತಾವಲ್ಲ, 4-5 ಕಿಲೋಮೀಟರ್ ಮ್ಯಾಗಿಂದ ಮೇಘಗಳು ಹಿಂಗೆ ಸುರ್ಯಾಕೆ ಶುರುವಾದರೆ, ನೀರು ಧಾರಾಕಾರವಾಗಿ ಬೀಳಕ್ಕೆ ಶುರುವಾಯಿತು ಅಂದರೆ ಯಾವ ಮನೆ ಉಳಿತಾವ, ಯಾವ ಭೂಮಿ ಉಳಿತದೆ? ಹಂಗಾಗೋದಿಲ್ಲ, ಹನಿ ಹನಿ ಬೇರೆ. ಹಾಗೆ ನಮ್ಮ ಒಳಗೆ ಏನು ಒಂದು ಶಕ್ತಿ ಅದ, ಒಂದು ಮನಸ್ಸದ, ಲಕ್ಷ್ಯ ಅಂತದ, ಇದನ್ನು ಒಂದು ಮುಖವಾಗಿ ಹರಿಸಿಬಿಟ್ರೆ ಯಾವುದ್ರ ಕಡೆ ಹರಿಸ್ತೇವೆ ಅದನ್ನದು ಅನುಭವಿಸ್ತದೆ, ತಿಳ್ಕೋತದೆ. ಅದಕ್ಕಾಗಿ ಏಕಮುಖ ಮಾಡಬೇಕು. ಧಾರಣ ಅಂದ್ರೇನು? ತಲೆಯಾಗ ಒಂದ ವಸ್ತು ಇರಬೇಕು, ಹೊರಗೆ ಒಂದ ವಸ್ತು ಇರಬೇಕು. ಹೊರಗಿದ್ರೆ ಮನಸ್ಸೆಲ್ಲ ಅದರಾಗ, ಒಳಗಿದ್ರೆ ಹೂವ ಮನಸ್ಸನ್ನು ತುಂಬಿರಬೇಕು, ಮನಸ್ಸಿನಾಗ ಬೇರೆ ಏನೂ ಇರಬಾರ್ದು. ಹಾಗೆ ಸೀತಾದೇವಿ ಹೇಳ್ತಾಳೆ, ಅರಣ್ಯದಕ್ಕೆ ಹೋದ ಬಳಕ, ಅಲ್ಲಿ ಬಂದ ಬಳಕ ಅರಣ್ಯಕ್ಕೇನು ಹೋದ್ಲೋ, ಅಲ್ಲಿ ವಾಲ್ಮೀಕಿಯ ಆಶ್ರಮದಲ್ಲಿ ಪ್ರವೇಶ ಆದ ಬಳಕ ಆಕೆ ಹೀಗೆ ಕೂತಿರ್ತಾಳೆ. ಆವಾಗ ವಾಲ್ಮೀಕಿ ಬಂದು ಕೇಳ್ತಾರೆ, ಏನು ಚಿಂತನೆ? ಏನದ ಚಿಂತನೆ? ರಾಮ 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 ಅಷ್ಟೆ. ಮನುಷ್ಯನಾಗ ಏನದ? ಸೀತೆಯ ಮನುಷ್ಯನಾಗ ಏನಿಲ್ಲ, ರಾಮ ರಾಮ ರಾಮ. ರಾಮನ ಕೇಳ್ತಾರೆ, ನನ್ನ ಮನುಷ್ಯನಾಗ ಏನದ? ಸೀತಾ ಸೀತಾ ಸೀತಾ. ಇದು ಒಂದು ಮಾತು ಎಷ್ಟು ಚೆನ್ನಾಗಿ. ಒಳಗೆ ಒಂದೇ ತುಂಡು. ಮನಸ್ಸು ಕಣ್ಣು ಮುಚ್ಚಿದ್ರೂ ಅದೇ ಬಾಟಲ್, ಎದ್ರೂ ಅದೇ ಬಾಟಲ್, ಇಲ್ಲ ಅದೇ. ಆ ಮನುಷ್ಯ ಆಫೀಸ್ಗೆ ಹೋದ್ರು ಅದೇ, 4 ಮಂದಿ ಕೂಡಿದ್ರೆ ಅದೇ ಬರ್ತದೆ. ಇಲ್ಲೇನು? ತಾವು ವಿಚಾರ ಮಾಡಿ. ಇಲ್ಲೇನು? ಒಮ್ಮೆ ಹೊಕ್ಕಿತು ಅಂದರೆ ಅದು ಹೋಗೋದೇ ಇಲ್ಲ. ಎಲ್ಲದ ಅಂತಾನೆ ಕನಸಿನಾಗ ಸಹಿತ ಅಲ್ಲಿ ಒಂದು ಪಾರ್ಟಿ ಮಾಡ್ದಂಗೆ, ಹೌದಲ್ಲ? ಪಾರ್ಟಿ ಅಂದ್ರೆ ಏನು? ಅದು ಇಲ್ಲಂದ್ರೆ ಪಾರ್ಟಿನೇ ಅಲ್ಲ, ಅದು ಹೆಸರು ಹೆಂಗಿಟ್ಟಾರ ಪಾರ್ಟಿ ಅಂತ. ಏನದು ಹೇಳಿ? ಬರೇ ಅದೇ 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 ಅದೇ, ಬೇರೆ ವಿಚಾರ ಬರುವುದಿಲ್ಲ. ಹೆಂಗೆ ಅದು ಒಂದು ಅವರು ಜೀವನದಾಗ ತುಂಬ್ಕೋತಾರೆ, ಹಂಗೆ ಚಲೋದು ಒಂದನ್ನೇ ಎಂಥದನ್ನ ತಲೆಯಾಗ ಒಂದು ಸಲ ತುಂಬಿದರೆ, ಒಂದು 10 ನಿಮಿಷ ಅಂತ ಇಟ್ಕೋರಿ, ಒಂದು ಹಿಂಗೆ ತುಂಬಿದರೆ ಇಟ್ಟರೆ ಬೇರೆ ಯಾವುದೂ ಅಲ್ಲಿ ಕಾಣಿಸದೆ ಇದ್ದರೆ ಅದಕ್ಕೇನಂತೇವಿ? ಧಾರಣ. ಯೋಗ ಶಾಸ್ತ್ರಜ್ಞರು ಅದಕ್ಕೆ ಧಾರಣ. ಎರಡನೇದ್ದು ತತ್ರ ಪ್ರತ್ಯಯ ಏಕತಾನತ. ಇದು ಒಳಗೆ ಮೂಡ್ಯದಲ್ಲ, ಇದು ತಲೆಯಾಗ ಮನುಷ್ಯನಾಗ ಅದ, ಇದು ರೂಪ. ಅದು ಅದಕ್ಕೆ ಪ್ರತ್ಯಯ ಅಂತಾರೆ. ಈ ಹೂವಿನ ಆಕಾರ ಏನು ಒಳಗೆ ಮೂಡಿರ್ತದೆ, ಅಥವಾ ಇದರ ವಿಚಾರ ಏನಿರ್ತದೆ, ದ ಥಾಟ್ ಆಫ್ ದ ಫ್ಲವರ್, ಆ ರೀತಿ ಅದೊಂದು ಮೂಡಿರ್ತದೆ. ದ ಇಮೇಜ್ ಆಫ್ ದ ಫ್ಲವರ್, ಅದು ಅಲ್ಲಿ ಒಳಗಿರ್ತದೆ. ಅದು ತತ್ರ ಏಕತಾನತ. ಅದೇ ವಿಚಾರ ಮತ್ತೆ 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 ಬರ್ತಿದ್ರೆ, ಅಥವಾ ಇದೇ ವಸ್ತು ಅಲ್ಲಿ ಮತ್ತೆ 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 ಮೂಡಿಕೊಳ್ತಿತ್ತು ಅಂದರೆ ಒಂದು ಪ್ರವಾಹ ಆಗ್ತದೆ, ಒಂದೇ ಪ್ರವಾಹ ಆಗ್ತದೆ. ಅವಾಗ ಹೂ ಬಿಟ್ರೆ ಇನ್ನೇನೂ ಕಾಣಿಸೋದೇ ಇಲ್ಲ. ಹೂವೇ ಒಂದು 10 ನಿಮಿಷ ಏನೂ ಇರೋದಲ್ಲ, ಬರೀ ಹೂ 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 ಇರ್ತದೆ.
ಆ ಹೂವಿನ ಕೂಡ ಸುಗಂಧ ಇರ್ತದೆ, ಮಕರಂದ ಇರ್ತದೆ, ಸೌಂದರ್ಯ ಇರ್ತದೆ. ಹೀಗಾಗಿ ಮನಸ್ಸೆಲ್ಲ ಸುಗಂಧಿತ ಆಗ್ತದೆ, ಸುಂದರವಾಗ್ತದೆ. ಇದು ಒಂದು 10 ನಿಮಿಷ. ಮೊದಲನೇ ಕ್ಷಣ ಇಡೋದು ಮನಸ್ಸಿನಾಗ ಧಾರಣ, ಎಲ್ಲ ತೆಗೆದಿದು ಒಂದೇ ಇಡೋದು ಧಾರಣ. 2ನೇ ಕ್ಷಣ ಅದನ್ನೇ ಬಿಟ್ಟರೆ ಇನ್ನೇನು ಬರದಂಗೆ ನೋಡಿಕೊಳ್ಳೋದು ಒಂದು 10 ನಿಮಿಷ. ಅದಕ್ಕೆ ಧ್ಯಾನ. ತತ್ರ ಪ್ರತ್ಯಯ ಅಂದರೆ ಇದರ ರೂಪ ಇರ್ತದಲ್ಲ ಮನುಷ್ಯನಾಗ, ಅದು ಏಕತಾನತ, ಒಂದೇ ರೀತಿ ಫ್ಲೋ, ಅನ್ಇಂಟರಪ್ಟೆಡ್ ಫ್ಲೋ ಆಫ್ ದ ಥಾಟ್ ಆಫ್ ದ ಫ್ಲವರ್. ಸುಮ್ಮನೆ ಹೇಗದು ಶುರುವಾಯಿತು ಅಂದರೆ ಪ್ರವಾಹ ಆಗ್ತದೆ. ಈಗ ಎಣ್ಣೆ ಬಿಡ್ತೇವಲ್ಲ, ಹಿಂಗೆ ಸುರಿತೇವೆ. ಹೀಗೆ ಎಣ್ಣೆ ಹಿಂಗೆ ಸುರ್ಕೊಳ್ಳುವಾಗ ಧಾರಾಕಾರವಾಗಿರ್ತದೆ. ಹನಿಗಳೇ ಇರ್ತಾವ, ಅದರ ಹನಿ ಬೇರೆ ಬೇರೆ ಇರುವುದಿಲ್ಲ. ಎಷ್ಟವು ಒಂದಾಗಿರ್ತಾವಂದ್ರೆ ಧಾರೆ ಉಳಿತದೆ, ಹನಿ ಮರೆಯಾಗ್ತದೆ, ಹಂಗಾಗ್ತದೆ. ಹಾಗೆ ಒಂದೇ ವಸ್ತುವಿನ ವಿಚಾರ ಬಹಳಷ್ಟು ಹೀಗೆ ಪ್ರವಾಹಿ ಆಯಿತು ಅಂದರೆ ಆವಾಗ ಧಾರೆಯಾಗ್ತದೆ, ಧಾರಾಕಾರವಾಗ್ತದೆ, ಮನಸ್ಸ ಧಾರೆಗೊಳ್ಳುತ್ತದೆ. ಆ ಧಾರೆ ಎದರ್ದು? ಏಕತಾನತ, ಈ ಹೂವಿಂದು ಧಾರೆ. ಅಂದರೆ ಹೂ ಬಿಟ್ಟಿನ್ನೇನು ಗೊತ್ತಾ? ಇದು 2ನೇದ್ದು. ಇದಕ್ಕೇನಂತೇವಿ? ಧ್ಯಾನ. ಧ್ಯಾನ ಶಬ್ದ ನೀವು ಬಳಸ್ತೀರಲ್ಲ, ಸ್ವಲ್ಪ ನೋಡುವಂಗದು ಪತಂಜಲ ಹೆಂಗೆ ಬಳಸ್ತಾನೆ ಹಾಗೆ ಇದು ಧಾರೆಯಾಗ್ತದೆ. ಆನಂತರ ಆ ಬಳಿಕ ಹೇಳ್ತಾನ, ತದೇವ ಅರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಂ ಇವ. ಮುಂದೆ ಮೂರನೇದ್ರಲ್ಲಿ ಏನಾಗ್ತದೆ? ಮೊದಲನೇದ್ದು ಹೂವ ಮನಸ್ಸಿನಾಗಿಟ್ಟೆ, ಅಂದರೆ ಹೂವಿನ ಮೂರ್ತಿ, ಇದು ಇಮೇಜ್ ಮೂಡ್ತು, ಅದರ ರೂಪ ಮೂಡ್ತು. 2ನೇ ಕ್ಷಣದಲ್ಲಿ ಇದು ಭಾಗದಲ್ಲಿ ಅದೇ ರೂಪ ಮತ್ ಮೂಡ್ತಾ ಹೋಯ್ತು. ಹೇಗೆ ಮೂಡ್ತು ಅಂದರೆ ಅದು ಅಲಗಾಡೇ ಇಲ್ಲ ಅನ್ನುವಷ್ಟದು ಮೂಡಿಕೊಂಡಿತು, ಪ್ರವಾಹಗೊಂಡಿತು ಆ ವಿಚಾರ. ಅಂದರೆ ಅದನ್ನು ಬಿಟ್ಟು ಇನ್ನೇನೂ ವಿಚಾರ ಬರಲೇ ಇಲ್ಲ. ಒಂದು 10 ನಿಮಿಷ. ಅದಕ್ಕೆ ಧ್ಯಾನ ಅಂತ. ಅವಾಗ ಏನದ ಧ್ಯಾನ ಮಾಡುವಾಗ? ಇದು ಹೂವ, ನನ್ನ ತಲೆಯಾಗ ಬೇರೆ ಯಾವ ವಿಚಾರ ಇಲ್ಲ, ಬರೇ ಹೂವು ಅಷ್ಟೇ ಅದ, ನನ್ನ ಮನಸ್ಸು ಹೂವಿನ ಆಕಾರ ಆಗ್ಯದ, ನಾನು ಧ್ಯಾನ ಮಾಡ್ತೇನೆ ಅಂತ ಧ್ಯಾನದಾಗಿರ್ತದೆ. ಇದು 3ನೇ ಹಂತಕ್ಕೆ ಆದ ಬಳಿಕ ನಾ ಧ್ಯಾನ ಮಾಡ್ತೇನೆ ಅನ್ನೋದು ಮರಿತದ. ನನ್ನ ಮನಸ್ಸಿನಾಗ ಹೂವದ ಅಂತ ಮರಿತದ. ಏನಾಗ್ತದೆ ಅಂದರೆ ಹೂವು ಅಷ್ಟೇ ಉಳಿತದೆ, ನಾನು ಉಳಿಯೋದೇ ಇಲ್ಲ. ಬರೀ ನಾನು ಅದರಾಗ ಬೆರೆತು ಒಂದಾಗಿ ಹೋಗಿ ಬಿಡ್ತೇನೆ. ಅದರಾಗ ತದೇವ ಅರ್ಥ ಮಾತ್ರ ನಿರ್ಭಾಸ. ಅರ್ಥ ಅಂದರೆ ಈ ವಸ್ತು, ಧ್ಯಾನದ ವಸ್ತು. ಅರ್ಥ ಮಾತ್ರ ನಿರ್ಭಾಸ, ಇದಷ್ಟೇ ಕಾಣಿಸ್ತಿರ್ತದೆ. ಸ್ವರೂಪ ಶೂನ್ಯಮಿವ. ಮುಂದೆ ಮನಸ್ಸು ಅದೇನು ಕಾಣೋದಿಲ್ಲ, ನಾನು ಅಂತನ್ನೋದು ಕಾಣಿಸೋದಿಲ್ಲ, ಬರೀ ಹೂವಷ್ಟೇ ಕಾಣಿಸ್ತಾ ಇರ್ತದೆ. ಆವಾಗ ಅರ್ಥ ಮಾತ್ರ ನಿರ್ಭಾಸ ಸಮಾಧಿ. ಧಾರಣ, ಧ್ಯಾನ, ಸಮಾಧಿ. ಎದರ ಬಗ್ಗೆ? ಹೂವಿನ ಬಗ್ಗೆ. ಒಂದೇ ವಸ್ತುವಿನಲ್ಲಿ ಧಾರಣ, ಮನಸ್ಸಿಡೋದು. ಒಂದೇ ವಸ್ತುವಿನಲ್ಲಿ ಧ್ಯಾನ, ಒಂದೇ ವಸ್ತುವಿನಲ್ಲಿ ಸಮಾಧಿ. ತತ್ ತ್ರಯಮೇಕತ್ರ ಏಕತ್ರ ಇದೆ ಒಂದು ವಸ್ತುವಿನೊಳಗೆ ತ್ರಯಂ, ಈ 3 ಮಾಡಿಬಿಟ್ರೆ ಇದಕ್ಕೆ ಸಂಯಮ. ಇದಕ್ಕೆ ಸಂಯಮ ಅಂತಾರೆ.